ಒಂದು ಅದ್ಭುತವಾದ ಕಾಡು. ಕಾಡಿನ ಪಕ್ಕದಲ್ಲೇ ಹರಿಯುವ ಸುಂದರವಾದ ನದಿ. ನದಿಗೆ ಪಕ್ಕದಲ್ಲೇ ಇರುವ ಸೊಗಸಾದ ಹಳ್ಳಿಯಲ್ಲಿ ಒಂದು ನೀಲಿ ಕಣ್ಣಿನ ಬೆಕ್ಕು ವಾಸವಿತ್ತು. ಅದೇ ಕಾಡಿನಲ್ಲಿ ವಾಸವಿದ್ದಳು ಒಬ್ಬಳು ಮಾಟಗತ್ತಿ ಯಾವಾಗಲೂ ಮಾಡುತ್ತಿದ್ದಳು. ಅದೇ ಊರಿನಲ್ಲಿ ಇತ್ತು ಒಂದು ಕಳ್ಳನರಿ. ಆ ನರಿ ಮಾರುಕಟ್ಟೆಯಲ್ಲಿ ಹಣ್ಣು ತರಕಾರಿಯನ್ನು ಕಳ್ಳತನ ಮಾಡುತ್ತಿತ್ತು. ಒಂದು ದಿನ ಬೆಕ್ಕಿನ ಕೈಲಿ ಸಿಕ್ಕಿ ಬಿತ್ತು. ಬೆಕ್ಕು ಅದಕ್ಕೆ ಬೈದು ಬುದ್ಧಿ ಹೇಳಿತು. ಆಗ ಬೆಕ್ಕು ನರಿ ಒಳ್ಳೆಯ ಸ್ನೇಹಿತರಾದರು. ಅದೊಂದು ದಿನ ಹುಣ್ಣಿಮೆಯ ರಾತ್ರಿ ಮಾಟಗತ್ತಿ ಬೆಕ್ಕಿಗೆ ಮಾಡಿದಳು. ಬೆಕ್ಕು ಹೆದರಿತು ಮತ್ತು ಕೆಳಗೆ ಬಿದ್ದು ಬಿಟ್ಟಿತು. ಆಗ ಮಾಟಗತ್ತಿ ನರಿಯನ್ನು ಹೊತ್ತು ಹೊಯ್ದಳು. ಬೆಕ್ಕು ತನ್ನ ಗೆಳೆಯನ ಜೊತೆ ಲೂಡಾಡಿದ ಮತ್ತು ಅವನಿಗೆ ಬುದ್ಧಿ ಹೇಳಿದ. ಎಲ್ಲವನ್ನೂ ನೆನೆದು ಅದನ್ನು ಹುಡುಕಿ ಹೊರಟಿತು. ಕಾಡಿನ ದಾರಿಯಲ್ಲಿ ಹೋಯಿತು. ಆಗ ಅಜ್ಜಿಯೊಬ್ಬರು ಮಾಟಗತ್ತಿ ಮನೆಯ ದಾರಿ ತೋರಿಸಿದರು. ಮನೆಯ ಬಳಿ ಬಂದ ಬೆಕ್ಕು ಆ ಕಡೆ ಈ ಕಡೆ ನೋಡಿ ಒಳಗೆ ಹೊರಟಿತು. ಬೆಕ್ಕಿಗೆ ಒಳಗೆ ತನ್ನ ಸ್ನೇಹಿತನನ್ನು ನೋಡಿ ಖುಷಿ ಆಯಿತು. ಕೂಡಲೇ ಬೆಕ್ಕು ಮತ್ತು ನರಿ ಒಂದಾಗಿ ಮಾಟಗತ್ತಿಯ ಮನೆಯನ್ನು ಛಿದ್ರಗೊಳಿಸಿದರು. ಆ ಮಾಟಗತ್ತಿ ಬರುವುದರೊಳಗೆ ಅಲ್ಲಿಂದ ಓಡಿ ಹೋದರು. ಮತ್ತೆ ಅವರು ಒಂದಾದ ಖುಷಿಗೆ ಬೆಟ್ಟಕ್ಕೆ ಪ್ರಯಾಣ ಹೊರಟರು. ಸುಂದರವಾದ ಪ್ರವಾಸ ಆನಂದಿಸಿದರು.